ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 13 ವರ್ಷಗಳಿಂದ ಹಾಸಿಗೆ ಹಿಡಿದು ಮಲಗಿದ್ದ ಹರೀಶ್ ರಾಣಾ ಎಂಬ ಯುವಕನಿಗೆ ಸುಪ್ರೀಂ ಕೋರ್ಟ್ ದಯಾಮರಣ ಕರುಣಿಸಿದ ಸುದ್ದಿ ದೇಶದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತ್ತು. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಹರೀಶನಿಗೆ ದಯಾಮರಣ ಕರುಣಿಸುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು, ವಿಡಿಯೋ ನೋಡಿದ ಪ್ರತಿಯೊಬ್ಬರ ಕಣ್ಣಂಚಲ್ಲಿ ನೀರೂರ್ತಾ ಇದೆ. ವಿಡಿಯೋದಲ್ಲಿ ಏನಿದೆ ಹಾಗಾದ್ರೆ? ವೈರಲ್ ಆಗ್ತಾ ಇರೋ ವಿಡಿಯೋದಲ್ಲಿ ಹರೀಶನ ಹತ್ತಿರ ಒಬ್ಬ ಮಹಿಳೆ ಹತ್ತಿರ ನಿಂತಿದ್ದು ಹರೀಶನ ತಲೆಯನ್ನ ಸವರ್ತಾ ಎಲ್ಲರ ಹತ್ತಿರ ನೀನು ಕ್ಷಮೆ ಕೇಳು, ಹಾಗೆ ಎಲ್ಲರನ್ನ ನೀನು ಕ್ಷಮಿಸು ಅಂತ ಹೇಳೋದು ಕೇಳಿಸುತ್ತೆ. ಹರೀಶ್ ಸಹ ಏನನ್ನೋ ಮಾತನಾಡಲು ಪ್ರಯತ್ನಿಸ್ತಾ ಇದ್ದು, ಆದರೆ ಅವನ ಸ್ಥಿತಿ ಅವನ ಮಾತು ಕೇಳದಂತೆ ತಡೆದಿದೆ. ಈ ದೃಶ್ಯವನ್ನ ನೋಡುವ ಪ್ರತಿಯೊಬ್ಬರಿಗೂ ಸಹ ಕಣ್ಣಂಚಲ್ಲಿ ನೀರು ತರಿಸೋದಂತೂ ಸುಳ್ಳಲ್ಲ. ಮಾರ್ಚ್ 11 ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ಪ್ರಕಟಿಸಿದೆ. 13 ವರ್ಷಗಳಿಂದ ಕೋಮಾದಲ್ಲಿರುವ 32 ವರ್ಷದ ಯುವಕ ಹರೀಶ್ ರಾಣಾ ದಯಾಮರಣಕ್ಕೆ ಅನುಮತಿ ಕೊಟ್ಟಿದೆ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ದಯಾಮರಣಕ್ಕೆ ಅನುಮತಿ ದೊರೆತಿರೋದು ಇಲ್ಲಿ ಗಮನಿಸಬೇಕು. ಅಲ್ಲದೆ ದಯಾಮರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕಾನೂನು ರೂಪಿಸುವಂತೆ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟಿರೋದು ಮಹತ್ವದ ಬೆಳವಣಿಗೆ. ಸಾವಿಗೂ ಒಂದು ಘನತೆ ಇದೆ ಅಂತ ಭಾರತೀಯ ತತ್ವಶಾಸ್ತ್ರ ಪ್ರತಿಪಾದಿಸಿಕೊಂಡೇ ಬಂದಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಸುಖಾಮರಣ ಕಲ್ಪಿಸುವಂತ ಕೇಳಿಕೊಳ್ಳುವ ಕ್ರಮವೂ ಇದೆ. ಆದರೆ ಭಾರತದಲ್ಲಿ ದಯಾಮರಣಕ್ಕೆ ಸಂಬಂಧಿಸಿ ಪರ ವಿರೋಧದ ಅಭಿಪ್ರಾಯಗಳು ಕೇಳಿ ಬರ್ತಲೇ ಇರುತ್ತೆ. ಸಾವಿನ ಮನೆಯಲ್ಲಿ ಒಂದು ಕಾಲಿಟ್ರೂ ಜೀವ ಇನ್ನೂ ಇರುತ್ತೆ. ಆದರೆ ಅಂಥ ರೋಗಿ ಹಾಸಿಗೆಯಿಂದ ಏಳೋದಿಲ್ಲ, ಮಾತನಾಡೋದಿಲ್ಲ, ಹೊರಗಿನ ಜಗತ್ತಿನೊಂದಿಗೆ ಸಂಪರ್ಕ ಕಡಿದುಕೊಂಡು ತಿಂಗಳುಗಳು, ಕೆಲವೊಮ್ಮೆ ವರ್ಷಗಳೇ ಕಳೆದು ಹೋಗಿರುತ್ತೆ. ಇಂಥ ರೋಗಿಗೆ ವೈದ್ಯಕೀಯ ಚಿಕಿತ್ಸೆ ಮುಂದುವರಿಸೋದು ಕುಟುಂಬದ ಸದಸ್ಯರಿಗೆ ಆರ್ಥಿಕವಾಗಿ ಕಷ್ಟವಾಗುತ್ತೆ. ಅಷ್ಟೊಂದು ಚಿಕಿತ್ಸೆ ನೀಡಿದ್ರು ಅವರು ಬದುಕಿ ಉಳಿಯುವ ಸಾಧ್ಯತೆಗಳು ಕಿಂಚಿತ್ತೂ ಇರೋದಿಲ್ಲ. ಹಾಗಾಗಿಯೇ ಇಂಥ ಪ್ರಕರಣಗಳಲ್ಲಿ ದಯಾಮರಣಕ್ಕೆ ಅವಕಾಶ ನೀಡಬೇಕು ಅನ್ನುವಂತಹ ಆಗ್ರಹ ಕಳೆದ 2 ದಶಕಗಳಿಂದ ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ಇದಕ್ಕೆ ಪೂರ್ಣವಾದ ಸ್ಪಷ್ಟತೆ ಸಿಕ್ಕಿರಲಿಲ್ಲ. ಆದರೆ ಕಳೆದ 13 ವರ್ಷಗಳಿಂದ ಕೋಮಾ ಪರಿಸ್ಥಿತಿಯಲ್ಲಿ ಇರುವ 32 ವರ್ಷದ ಹರೀಶ್ ರಾಣಾ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿದೆ. ಏನಾಗಿತ್ತು ಹಾಗಾದ್ರೆ? ಅದು 2013ರ ಆಗಸ್ಟ್ 20. ಮೂಲತಃ ದೆಹಲಿಯವರಾದ ಹರೀಶ್ ರಾಣಾ ಆಗ ಚಂಡೀಗಢ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ರು. ತಾವು ವಾಸವಾಗಿದ್ದ ಹಾಸ್ಟೆಲ್ನ 4ನೇ ಮಹಡಿಯಿಂದ ಬಾಲ್ಕನಿಯಿಂದ ಆಕಸ್ಮಿಕವಾಗಿ ಕೆಳಗೆ ಬೀಳ್ತಾರೆ. ಈ ಅಪಘಾತದಿಂದಾಗಿ ಅವರ ತಲೆಗೆ ತೀವ್ರವಾದ ಪೆಟ್ಟಾಗುತ್ತೆ. 100% ದೈಹಿಕ ಅಂಗವೈಕಲ್ಯಕ್ಕೆ ತುತ್ತಾಗ್ತಾರೆ. ಇಡೀ ಶರೀರ ಪಾರ್ಶ್ವವಾಯುಗೆ ತುತ್ತಾಗುತ್ತೆ. ಅಪಘಾತದ ನಂತರ ಅವರು ಕಣ್ಣು ಬಿಡೋದಕ್ಕೆ, ಕೈಕಾಲುಗಳನ್ನ ಅಲುಗಾಡಿಸೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅಂತ ವೈದ್ಯರು ತಿಳಿಸ್ತಾರೆ. ಅಂದಿನಿಂದ ಅವರು ಶಾಶ್ವತವಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾರೆ ಮತ್ತು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ದೀರ್ಘಕಾಲದಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುತ್ತೆ. ಈ ಸುದೀರ್ಘ ಕಾಲದ ವೈದ್ಯಕೀಯ ಆರೈಕೆ ಅವರ ಕುಟುಂಬದ ಮೇಲೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ದೊಡ್ಡ ಹೊರೆಯನ್ನೇ ಹೊರಿಸಿದೆ. ಹರೀಶ್ ಅವರ ಪಾಲಕರು, ಅವರಿಗೆ ಇನ್ನಿಬ್ಬರು ಮಕ್ಕಳಿದ್ದು, ಅವರ ವೈದ್ಯಕೀಯ ವೆಚ್ಚಗಳನ್ನು ನಿಭಾಯಿಸುವುದಕ್ಕೆ ಮತ್ತು ಆಸ್ಪತ್ರೆಗೆ ಹತ್ತಿರವಿರಲು ದೆಹಲಿಯ ಮಹಾವೀರ್ ಎನ್ಕ್ಲೇವ್ನಲ್ಲಿದ್ದ ತಮ್ಮ ಮನೆಯನ್ನ ಮಾರಿ ಗಾಜಿಯಾಬಾದ್ಗೆ ವಲಸೆ ಹೋಗಿದ್ದಾರೆ. ದೀರ್ಘಕಾಲದ ಕಾನೂನು ಹೋರಾಟ ಚೇತರಿಕೆಯ ಭರವಸೆಯನ್ನ ಕ್ಷೀಣಿಸ್ತಾ ಇದ್ದಂತೆ ರಾಣಾ ಕುಟುಂಬ 2024ರ ಜುಲೈನಲ್ಲಿ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿ ಪರೋಕ್ಷ ದಯಾಮರಣ ಕೋರಿ ಅರ್ಜಿಯನ್ನು ಸಲ್ಲಿಸುತ್ತೆ. ಗುಣಪಡಿಸಲಾಗದ ವೈದ್ಯಕೀಯ ಸ್ಥಿತಿಯಲ್ಲಿರುವ ರೋಗಿಗೆ ನೀಡಲಾಗ್ತಾ ಇರುವ ಜೀವನ ಆಧಾರ ಚಿಕಿತ್ಸೆಯನ್ನ ಹಿಂಪಡೆಯುವುದೇ ಈ ಪರೋಕ್ಷ ದಯಾಮರಣದ ಉದ್ದೇಶವಾಗಿದೆ. ಆದರೆ ನ್ಯಾಯಾಲಯವು ಈ ಮನವಿಯನ್ನ ತಿರಸ್ಕರಿಸುತ್ತೆ. ಹರೀಶ್ ರಾಣಾ ಅವರು ಉಸಿರಾಟಕ್ಕಾಗಿ ಯಾಂತ್ರಿಕ ವೆಂಟಿಲೇಟರ್ ಮೇಲೆ ಅವಲಂಬಿತವಾಗಿಲ್ಲ ಮತ್ತು ಅವರು ಉಸಿರಾಟಕ್ಕಾಗಿ ಟ್ರ್ಯಾಕಿಯೋಸ್ಟೋಮಿ ಟ್ಯೂಬ್ ಹಾಗೂ ಆಹಾರಕ್ಕಾಗಿ ಗ್ಯಾಸ್ಟ್ರೋಸ್ಟೋಮಿ ಟ್ಯೂಬ್ ಸಹಾಯದಿಂದ ಸ್ವತಃ ಬದುಕಲು ಶಕ್ತರಾಗಿದ್ದಾರೆ ಅಂತ ನ್ಯಾಯಾಲಯ ಹೇಳುತ್ತೆ. ನ್ಯಾಯಾಲಯ ಹೇಳಿದ ಹೀಗೆ: ಘನತೆ ಕಾಪಾಡಿಕೊಳ್ಳುವ ಜೊತೆಗೆ ಸೂಕ್ತ ಯೋಚನೆಯೊಂದಿಗೆ ಹರೀಶ್ ರಾಣಾ ವೈದ್ಯಕೀಯ ಚಿಕಿತ್ಸೆಯನ್ನ ಹಿಂಪಡಿಬೇಕು ಅಂತ ನ್ಯಾಯಮೂರ್ತಿಗಳಾದ ಜೆಬಿ ಪಾರ್ದಿವಾಲಾ ಮತ್ತು ಕೆವಿ ವಿಶ್ವನಾಥನ್ ಅವರಿದ್ದ ಪೀಠವು ದೆಹಲಿಯ ಏಮ್ಸ್ಗೆ ಸೂಚನೆಯನ್ನ ಕೊಡುತ್ತೆ. ಹರೀಶ್ ಚೇತರಿಸಿಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ ಅಂತ ಏಮ್ಸ್ನ ವೈದ್ಯಕೀಯ ಮಂಡಳಿ 2025ರ ಡಿಸೆಂಬರ್ 11ರಂದು ತಿಳಿಸುತ್ತೆ. ನ್ಯಾಯಮೂರ್ತಿ ಪಾರ್ದಿವಾಲಾ ಅವರ ತೀರ್ಪು ನೀಡುವ ಸಂದರ್ಭದಲ್ಲಿ ಅಮೆರಿಕದ ಧರ್ಮಗುರು ಹೆನ್ರಿ ವಾರ್ಡ್ ಬೀಚರ್ ಅವರ ಮಾತುಗಳನ್ನು ಉಲ್ಲೇಖಿಸ್ತಾ, ದೇವರು ಮನುಷ್ಯನನ್ನ ಅವನು ಜೀವನವನ್ನ ಸ್ವೀಕರಿಸ್ತಾನೋ ಇಲ್ವೋ ಅಂತ ಕೇಳೋದಿಲ್ಲ, ಅವನು ಜೀವನವನ್ನ ಸ್ವೀಕರಿಸಲೇಬೇಕು ಅಂತ ಹೇಳ್ತಾರೆ. ಜೊತೆಗೆ ವಿಲಿಯಂ ಶೇಕ್ಸ್ಪಿಯರ್ ಪ್ರಸಿದ್ಧ ನಾಟಕ ಹ್ಯಾಮ್ಲೆಟ್ನ ಸಾಲಾದ ಟು ಬಿ ಆರ್ ನಾಟ್ ಟು ಬಿ, ಇರಬೇಕೆ ಅಥವಾ ಬೇಡವೆ ಎಂಬುದನ್ನು ಪ್ರಸ್ತಾಪಿಸ್ತಾ ನ್ಯಾಯಾಲಯವು ಹಲವು ಬಾರಿ ಇಂತಹ ಸಂದರ್ಭಗಳಲ್ಲಿ ಸಾಯುವ ಹಕ್ಕು ಅಂದರೆ ರೈಟ್ ಟು ಡೈ ಕುರಿತಾದ ಪ್ರಶ್ನೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ತಿಳಿಸ್ತಾರೆ. ಹಾಗಾದ್ರೆ ಈ ವಿಚಾರದಲ್ಲಿ ವಿದೇಶಗಳಲ್ಲಿ ಇದರ ಕಾನೂನು ಏನು ಹೇಳುತ್ತೆ?
ಇನ್ನು ನೆದರ್ಲ್ಯಾಂಡ್ಸ್ 2002ರಲ್ಲಿ ವಿಶ್ವದಲ್ಲೇ ಮೊದಲ ಬಾರಿ ವ್ಯಕ್ತಿಗೆ ವಿಶಿಷ್ಟ ಸಂದರ್ಭದಲ್ಲಿ ಸ್ವ ಇಚ್ಛೆಯ ಸಾವಿನ ಅವಕಾಶವನ್ನು ನೀಡುತ್ತೆ. ಅದೇ ವರ್ಷ ಬೆಲ್ಜಿಯಂ ದೇಶ ದಯಾಮರಣದ ಕಾನೂನನ್ನ ಮಾನ್ಯ ಮಾಡುತ್ತೆ. ಬೆಲ್ಜಿಯಂನಲ್ಲಿ ಈ ಕಾನೂನು ಮಕ್ಕಳ ಅನಾರೋಗ್ಯದ ಪರಿಸ್ಥಿತಿಗೂ ಅನ್ವಯವಾಗುತ್ತೆ. ಅಮೆರಿಕದ 5 ರಾಜ್ಯಗಳಲ್ಲಿ ಮಾತ್ರ ದಯಾಮರಣಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಹಾಗಾದ್ರೆ ನಿಯಮಗಳು ಏನ್ ಹೇಳುತ್ತೆ? ಈ ಹಿಂದಿನ ಅರುಣಾ ಶಾನ್ಭಾಗ್ ಪ್ರಕರಣದ ಕುರಿತು ಹೊರಬಂದ 2011ರ ಪ್ಯಾಸಿವ್ ಇಥಾನೇಸಿಯಾ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿಯ ಮೆದುಳು ಈಗಾಗಲೇ ನಿಷ್ಕ್ರಿಯವಾಗಿದ್ರೆ ಉಸಿರಾಟದ ಆಸರೆ ನೀಡುವ ಯಂತ್ರದ ಸಹಾಯವನ್ನ ನಿಲ್ಲಿಸಬಹುದು. ವ್ಯಕ್ತಿಯ ದೇಹ ಸಂಪೂರ್ಣವಾಗಿ ನಿಷ್ಕ್ರಿಯ ಸ್ಥಿತಿಯಲ್ಲಿದ್ರೆ ಆಹಾರ ನಳಿಗೆಯಿಂದ ಕೊಡುವ ಆಹಾರವನ್ನ ಕ್ರಮೇಣವಾಗಿ ನಿಲ್ಲಿಸಬಹುದು ಮತ್ತು ಕೇವಲ ನೋವು ನಿವಾರಕ ಔಷಧಗಳನ್ನ ನೀಡಬಹುದು ಅಂತ ತಿಳಿಸುತ್ತೆ. ಈಗ ಹರೀಶ್ ರಾಣಾ ಸುಪ್ರೀಂ ಆದೇಶದಂತೆ ಮನೆಯಿಂದ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು, ಹರೀಶ್ ಅವರಿಗೆ ಕುಟುಂಬಸ್ಥರು ಭಾವನಾತ್ಮಕ ವಿದಾಯ ಹೇಳಿದ್ದಾರೆ. ಚಲನರಹಿತವಾಗಿ ಏಮ್ಸ್ ಆಸ್ಪತ್ರೆಯಲ್ಲಿ ಮಲಗಿದ್ದ ಅವರ ಬೆಡ್ ಸುತ್ತ ನಿಂತ ಕುಟುಂಬಸ್ಥರು ನೀನು ಹೊರಡೋ ಸಮಯ, ಎಲ್ಲರನ್ನ ಕ್ಷಮಿಸುವಂತ ಮನವಿ ಮಾಡಿಕೊಂಡಿದ್ದಾರೆ. ರಾಣಾ ಅವರ ಕುಟುಂಬವು ಅವರೊಂದಿಗೆ ತಮ್ಮ ಕೊನೆಯ ಕ್ಷಣಗಳನ್ನು ಕಳೀತಾ ಇರೋ 22 ಸೆಕೆಂಡ್ನ ವಿಡಿಯೋ ಈಗ ಹರಿದಾಡ್ತಾ ಇದೆ. ಒಬ್ಬ ಮಹಿಳೆ ಹಣೆಯ ಮೇಲೆ ತಿಲಕ ಹಚ್ಚಿ ಎಲ್ಲರನ್ನ ಕ್ಷಮಿಸು, ಈಗ ಹೊರಡುವ ಸಮಯ ಅಂತ ತಲೆ ಸವರುತ್ತಾ ಬೀಳ್ಕೊಟ್ಟಿದ್ದಾರೆ. ಕುಟುಂಬಸ್ಥರ ಅಂತಿಮ ವಿದಾಯದ ಬಳಿಕ ವೈದ್ಯರು ಕ್ರಮೇಣ ಅವರ ಜೀವರಕ್ಷಕ ಸಾಧನ ಹಿಂತೆಗೆದುಕೊಂಡಿದ್ದಾರೆ. ಈ ಮೂಲಕ ಹರೀಶ್ ರಾಣಾ ಈ ಜಗತ್ತಿಗೆ ಗುಡ್ ಬೈ ಹೇಳಿದ್ದಾರೆ.